ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಷ್ಮಾ. ಸಿಲಿಕಾನ್ ಸಿಟಿ ಪಾಲಿಗೆ ನಾಳೆ ಮಹತ್ವದ ದಿನ ಆಗಿರೋದು ಯಾಕೆ? ಕೇಂದ್ರ ಸರ್ಕಾರ ಗುರುತಿಸಿರೋ ಬ್ರಿಟನ್ ಪ್ರಯಾಣಿಕರು ಎಷ್ಟು? ಯುರೋಪ್ನ ಎಲ್ಲೆಲ್ಲಿ ರೂಪಾಂತರಿ ಭೀತಿ ಕಾಡ್ತಾ ಇದೆ? ಇದೆಲ್ಲವನ್ನು ನೋಡೋಣ ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಲಿಕಾನ್ ಸಿಟಿಗೆ ಬ್ರಿಟನ್ ಭೂತ ವಕ್ಕರಿಸಿಕೊಂಡಿರುವುದು ನಾಳೆ ಗೊತ್ತಾಗಲಿದ್ದು ಭಾರೀ ಆತಂಕ ಮೂಡಿದೆ. ಬೆಂಗಳೂರು ಏರ್ಪೋರ್ಟ್ಗೆ ಬಂದಿಳಿದವರೇ ಸೂಪರ್ ಸ್ಪ್ರೆಡರ್ ಆಗೋ ಶಂಕೆ ಇದ್ದು 1638 ಪ್ರಯಾಣಿಕರ ರಿಪೋರ್ಟ್ನಲ್ಲಿ ಎಷ್ಟು ಜನರಿಗೆ ಹೊಸ ಕೊರೋನಾ ಇದೆ ಅನ್ನೋದು ನಾಳೆ ಬಹಿರಂಗವಾಗಲಿದೆ. ಹೊಸ ಮಾದರಿಯ ಕೊರೋನಾ ಬಗ್ಗೆ ಕೇಂದ್ರ ಸರ್ಕಾರ ಸಖತ್ ಸೀರಿಯಸ್ ಆಗಿದೆ. ಹೊಸ ಕೊರೋನಾ ಪತ್ತೆಯಾದರೆ ರಾಜ್ಯಗಳು ಘೋಷಿಸುವಂತಿಲ್ಲ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ. ಟೆಸ್ಟ್ ರಿಪೋರ್ಟ್ ಅನ್ನು ರಾಜ್ಯಗಳು ಐಸಿಎಂಆರ್ಗೆ ಕಳಿಸಬೇಕಿದ್ದು ನಿಮ್ಹಾನ್ಸ್ ಲ್ಯಾಬ್, ಪುಣೆ ಲ್ಯಾಬ್ ಕೂಡ ಘೋಷಿಸುವಂತಿಲ್ಲ. ಹೀಗಾಗಿ ಕರ್ನಾಟಕ ಸೇರಿದಂತೆ ಬೇರೆ ರಾಜ್ಯಗಳಲ್ಲೂ ರೂಪಾಂತರಿ ವೈರಸ್ ಪತ್ತೆಯಾಗಿರುವ ಆತಂಕ ಕಾಡ್ತಿದ್ದು ನಾಳೆ ಕೇಂದ್ರ ಸರ್ಕಾರವೇ ರಿಪೋರ್ಟ್ ರಿಲೀಸ್ ಮಾಡಲಿದೆ. ಹೊಸ ರೂಪಾಂತರದ ಸೋಂಕಿತರ ಬಗ್ಗೆ ಕೇಂದ್ರ ಸರ್ಕಾರವೇ ಘೋಷಣೆ ಮಾಡಲಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ವಿದೇಶದಿಂದ ಬಂದ ಸೋಂಕಿತರಿಗೆ ನಿಮ್ಹಾನ್ಸ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಹೀಗಾಗಿ ನಿಮ್ಹಾನ್ಸ್ನಿಂದ ಐಸಿಎಂಆರ್ಗೆ ರಿಪೋರ್ಟ್ ಕಳಿಸಬೇಕಿದ್ದು ಐಸಿಎಂಆರ್ ಅವರು ಕೇಂದ್ರ ಸರ್ಕಾರಕ್ಕೆ ರಿಪೋರ್ಟ್ ನೀಡಬೇಕು. ಈ ರಿಪೋರ್ಟ್ ಆಧರಿಸಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಲಿದೆ ಅಂತ ತಿಳಿಸಿದರು. ದೇಶದಲ್ಲಿ ಒಟ್ಟು 6,000 ಬ್ರಿಟನ್ ಪ್ರಯಾಣಿಕರನ್ನ ಕೇಂದ್ರ ಸರ್ಕಾರ ಗುರುತಿಸಿದ್ದು ಇವರ ಪೈಕಿ ಒಟ್ಟು 44 ಪ್ರಯಾಣಿಕರ ಕೊರೋನಾ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಈ 44 ಪ್ರಯಾಣಿಕರಲ್ಲಿ ಹೊಸ ರೂಪದ ಕೊರೋನಾ ಇದೆಯಾ ಅಂತ ಟೆಸ್ಟ್ ಮಾಡಿದ್ದು ಎಲ್ಲ ಪಾಸಿಟಿವ್ ಕೇಸ್ಗಳ ರಿಪೋರ್ಟ್ಗಳನ್ನು ಕೇಂದ್ರ ಸರ್ಕಾರ ಸಂಗ್ರಹಿಸ್ತಾ ಇದೆ. ಎಲ್ಲ 44 ಪ್ರಯಾಣಿಕರಿಗೂ ಹೊಸ ಕೊರೋನಾ ಅಟ್ಯಾಕ್ ಮಾಡಿದ್ಯಾ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೋವಿಡ್ ಟೆಸ್ಟ್ ಮಾಡೋಕೆ ಸಿಬ್ಬಂದಿ ಕೊರತೆ ಎದುರಾಗಿದೆ. 72 ಗಂಟೆಯ ಒಳಗೆ ಪಡೆದ ನೆಗೆಟಿವ್ ರಿಪೋರ್ಟ್ ಇಲ್ಲದವರನ್ನ ಪರೀಕ್ಷೆಗೆ ಒಳಪಡಿಸಲಾಗ್ತಿದ್ದು ಆರೋಗ್ಯ ಇಲಾಖೆ ವಿರುದ್ಧ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇವಲ ಬೆರಳೆಣಿಕೆಯಷ್ಟು ಸಿಬ್ಬಂದಿ ಮಾತ್ರ ಟೆಸ್ಟ್ಗೆ ನಿಯೋಜನೆಯಾಗಿದ್ದು ಗಂಟೆಗಟ್ಟಲೆಗಾದರೂ ಟೆಸ್ಟ್ ಮಾಡ್ತಿಲ್ಲ ಅಂತ ಅಸಮಾಧಾನಗೊಂಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಲಸಿಕೆ ಪಡೆಯೋಕೆ ಸ್ವಯಂ ಸೇವಕರ ಕೊರತೆ ಎದುರಾಗಿದೆ. ಹೀಗಾಗಿ ಸಚಿವರು, ಶಾಸಕರು, ಐಎಎಸ್, ಐಪಿಎಸ್ ಅಧಿಕಾರಿಗಳ ಮೇಲೆ ಲಸಿಕೆ ಪ್ರಯೋಗ ಮಾಡಲಾಗಿದೆ. ಭಯದಿಂದ ಲಸಿಕೆ ಹಾಕಿಸಿಕೊಳ್ಳೋಕೆ ಸಾರ್ವಜನಿಕರು ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಉನ್ನತ ಅಧಿಕಾರಿಗಳೇ ಲಸಿಕೆ ಪ್ರಯೋಗದಲ್ಲಿ ಭಾಗಿಯಾಗಿದ್ದು ಇದುವರೆಗೂ 14 ಸಚಿವರಿಗೆ ಲಸಿಕೆ ನೀಡಲಾಗಿದೆ. ಭಾರತ್ ಬಯೋಟೆಕ್ ಸಂಸ್ಥೆ ಸಿದ್ಧಪಡಿಸಿರುವ ಕೋವ್ಯಾಕ್ಸಿನ್ ಲಸಿಕೆಯನ್ನ ಜನಪ್ರತಿನಿಧಿಗಳು, ಅಧಿಕಾರಿಗಳಿಗೆ ನೀಡಲಾಗಿದೆ. ಶೇಕಡ 70ರಷ್ಟು ವೇಗವಾಗಿ ಹರಡುವ ಬ್ರಿಟನ್ನಲ್ಲಿ ಪತ್ತೆಯಾಗಿರೋ ಕೊರೋನಾ ರೂಪಾಂತರಿ ಜಗತ್ತಿನ ವಿವಿಧ ದೇಶಗಳಿಗೆ ಹರಡ್ತಾ ಇದೆ. ಬ್ರಿಟನ್, ದಕ್ಷಿಣ ಆಫ್ರಿಕಾದ ಬಳಿಕ ನೆದರ್ಲ್ಯಾಂಡ್, ಆಸ್ಟ್ರೇಲಿಯಾದಲ್ಲೂ ವೈರಸ್ ಕಾಣಿಸಿಕೊಂಡಿದೆ. ಹೀಗಾಗಿ ಯುರೋಪ್ ರಾಷ್ಟ್ರಗಳಲ್ಲಿ ರೂಪಾಂತರಿ ಭೀತಿ ಹೆಚ್ಚಾಗ್ತಿದೆ. ಇದರ ಬೆನ್ನಲ್ಲೇ ಆಫ್ರಿಕಾ ಖಂಡದ ಅತ್ಯಂತ ಜನದಟ್ಟಣೆಯ ದೇಶ ನೈಜೀರಿಯಾದಲ್ಲಿ ರೂಪಾಂತರಗೊಂಡ ಕೊರೋನಾ ವೈರಸ್ನ ಮಾದರಿಯೊಂದು ಪತ್ತೆಯಾಗಿದ್ದು ಆತಂಕ ಮೂಡಿಸಿದೆ. ಕೊರೋನಾ ವಿರುದ್ಧದ ಲಸಿಕೆ ಯುದ್ಧಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ಶೀಘ್ರವೇ ದೇಶದಲ್ಲಿ ಲಸಿಕೆ ನೀಡಿಕೆ ಪ್ರಕ್ರಿಯೆ ಆರಂಭವಾಗಲಿದೆ. ಡಿಸೆಂಬರ್ 28 ಮತ್ತು 29ರಂದು ಆಂಧ್ರಪ್ರದೇಶ, ಗುಜರಾತ್, ಪಂಜಾಬ್ ಮತ್ತು ಅಸ್ಸಾಂನಲ್ಲಿ ಲಸಿಕೆ ಹಂಚಿಕೆಯ ರಿಹರ್ಸಲ್ ನಡೆಸಲಿದೆ. 4 ರಾಜ್ಯಗಳ ಎಲ್ಲಾ ಜಿಲ್ಲೆಗಳಲ್ಲೂ ನಕಲಿ ವ್ಯಾಕ್ಸಿನ್ ಸಾಗಾಟ ಮಾಡಿದ್ದು ಪ್ರತಿ ಜಿಲ್ಲೆಯಲ್ಲಿ 100 ಮಂದಿಗೆ ಅಣುಕು ಲಸಿಕೆ ನೀಡಲಿದ್ದಾರೆ. ದೇಶದ ಎಲ್ಲ ರಾಜ್ಯಗಳಲ್ಲಿ ಲಸಿಕೆ ನೀಡಿಕೆ ತರಬೇತಿ ಪೂರ್ಣಗೊಂಡಿದೆ. 681 ಜಿಲ್ಲೆಗಳಲ್ಲಿ 49,604 ವೈದ್ಯಕೀಯ ಸಿಬ್ಬಂದಿಗೆ ತರಬೇತಿ ನೀಡಿದ್ದು ದೇಶದಲ್ಲಿ ಶೀಘ್ರವೇ ಲಸಿಕೆ ನೀಡುವ ಪ್ರಕ್ರಿಯೆ ಆರಂಭವಾಗಲಿದೆ. ಇನ್ನು ಆಂಧ್ರಪ್ರದೇಶ, ಗುಜರಾತ್, ಪಂಜಾಬ್ ಮತ್ತು ಅಸ್ಸಾಂನಲ್ಲಿ ನಡೆಯುವ ರಿಹರ್ಸಲ್ನಲ್ಲಿ ಲಸಿಕೆ ಪಡೆಯುವ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ 30 ನಿಮಿಷ ನಿಗಾ ವಹಿಸಲಾಗುತ್ತೆ. ಲಸಿಕೆ ಸಾಗಾಟ, ಲಸಿಕೆ ನೀಡಿಕೆ, ಅಣುಕು ಪ್ರಕ್ರಿಯೆಯಲ್ಲಿ 2,360 ಮಂದಿ ಭಾಗಿಯಾಗಲಿದ್ದಾರೆ. ವಿದೇಶದಲ್ಲಿ ಟೆಸ್ಟ್ ಮಾಡಿಸಿಕೊಳ್ಳದೆ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದವರು ಎಷ್ಟು? ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನಿಟ್ಟುಸಿರು ಬಿಟ್ಟಿದ್ದು ಯಾಕೆ? ಕೋವ್ಯಾಕ್ಸಿನ್ ಲಸಿಕೆ ರೂಪಾಂತರಿ ಮೇಲೂ ಪರಿಣಾಮಕಾರಿ ಅಂತ ಹೇಳಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಹಾಟ್ಸ್ಪಾಟ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಂಗಾಪುರದಿಂದ ಏರ್ ಇಂಡಿಯಾ ವಿಮಾನದಲ್ಲಿ 103 ಅನಿವಾಸಿ ಭಾರತೀಯರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇದರಲ್ಲಿ ಬಹುತೇಕರು ವಿದೇಶದಲ್ಲಿ ಕೊರೋನಾ ಟೆಸ್ಟ್ ಮಾಡಿಸಿಕೊಳ್ಳದೆ ಬಂದಿದ್ದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ನಲ್ಲಿ ಟೆಸ್ಟ್ ಮಾಡಲಾಗಿದೆ. ರಾಜ್ಯ ಸರ್ಕಾರದ ವತಿಯಿಂದ ಉಚಿತವಾಗಿ ಪರೀಕ್ಷೆ ನಡೆಯುತ್ತಿದ್ದು ನೆಗೆಟಿವ್ ರಿಪೋರ್ಟ್ ಬಂದರೆ ಹೋಮ್ ಕ್ವಾರಂಟೈನ್ಗೆ ಸೂಚಿಸಲಾಗುತ್ತದೆ. ಮಂಗಳೂರಿನಲ್ಲೂ ಬ್ರಿಟನ್ ಭೂತದ ಭೀತಿ ಆವರಿಸಿದೆ. ಮಂಗಳೂರಿಗೆ ಬ್ರಿಟನ್ನಿಂದ 74 ಮಂದಿ ಆಗಮಿಸಿದ್ದಾರೆ. 74 ಮಂದಿ ಕೊರೋನಾ ಪರೀಕ್ಷೆಯ ರಿಪೋರ್ಟ್ ನೆಗೆಟಿವ್ ಬಂದಿದೆ. ಜಿಲ್ಲಾ ಆರೋಗ್ಯ ಇಲಾಖೆ ನಡೆಸಿದ ಟೆಸ್ಟ್ ವರದಿಯಲ್ಲಿ ಎಲ್ಲರ ರಿಪೋರ್ಟ್ ನೆಗೆಟಿವ್ ಅಂತ ಬಂದಿದ್ದು ಕಡ್ಡಾಯವಾಗಿ ಹೋಮ್ ಕ್ವಾರಂಟೈನ್ ಆಗೋಕೆ ಸೂಚನೆ ನೀಡಲಾಗಿದೆ. ಎಲ್ಲರ ರಿಪೋರ್ಟ್ ನೆಗೆಟಿವ್ನಿಂದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನಿರಾಳವಾಗಿದೆ.
ಐಸಿಎಂಆರ್ ಹಾಗೂ ಭಾರತ್ ಬಯೋಟೆಕ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಕೋವ್ಯಾಕ್ಸಿನ್ ಲಸಿಕೆಯ ಮೊದಲ ಹಾಗೂ ಎರಡನೇ ಹಂತದ ಕ್ಲಿನಿಕಲ್ ಟ್ರಯಲ್ನಲ್ಲಿ ಪ್ರತಿಕಾಯ ಶಕ್ತಿ ಹೆಚ್ಚು ಕಂಡುಬಂದಿದೆ ಎಂದು ಬೆಳಗಾವಿಯ ಜೀವನ್ ರೇಖಾ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಅಮಿತ್ ಬಾತೆ ಹೇಳಿದ್ದಾರೆ. ಜೀವನ್ ರೇಖಾ ಆಸ್ಪತ್ರೆಯಲ್ಲಿ ಕೋವ್ಯಾಕ್ಸಿನ್ ಕ್ಲಿನಿಕಲ್ ಟ್ರಯಲ್ ನಡೆಯುತ್ತಿದ್ದು, ಮೂರನೇ ಹಂತದಲ್ಲಿ 1200 ಜನರಿಗೆ ಲಸಿಕೆ ನೀಡಲಾಗಿದ್ದು, ಹಲವು ರಾಜಕಾರಣಿಗಳು, ಇಂಜಿನಿಯರ್ಗಳು ವ್ಯಾಕ್ಸಿನ್ ಪಡೆದಿದ್ದಾರೆ ಅಂತ ವೈದ್ಯರು ತಿಳಿಸಿದರು. ರೂಪಾಂತರಿ ಕೊರೋನಾ ವೈರಸ್ನಿಂದ ದೇಶದಲ್ಲೂ ಆತಂಕ ಹೆಚ್ಚಾಗಿದೆ. ಆದರೆ ರೂಪಾಂತರಗೊಂಡ ಕೊರೋನಾ ವೈರಸ್ ಮೇಲೂ ಕೋವ್ಯಾಕ್ಸಿನ್ ಎಫೆಕ್ಟ್ ಆಗಬಹುದು ಅಂತ ಡಾಕ್ಟರ್ ಅಮಿತ್ ಬಾತೆ ಹೇಳಿದ್ದಾರೆ. ಇನ್ನೊಂದು ತಿಂಗಳಲ್ಲಿ ಮೂರನೇ ಹಂತದ ಕ್ಲಿನಿಕಲ್ ಟ್ರಯಲ್ ಕಂಪ್ಲೀಟ್ ಆಗುವ ಸಾಧ್ಯತೆ ಇದ್ದು, 3-4 ತಿಂಗಳಲ್ಲಿ ಜನರಿಗೆ ಕೋವ್ಯಾಕ್ಸಿನ್ ಲಸಿಕೆ ಲಭ್ಯವಾಗಬೇಕು ಅಂತ ತಿಳಿಸಿದ್ರು. ಅಲ್ಲದೆ ಬೆಳಗಾವಿಯಲ್ಲಿ ಕೋವ್ಯಾಕ್ಸಿನ್ ಪಡೆದ ಯಾರಿಗೂ ಸೈಡ್ ಎಫೆಕ್ಟ್ ಆಗಿಲ್ಲ ಅಂತ ಹೇಳಿದ್ರು. ಬಿಬಿಎಂಪಿ ಮಾರ್ಷಲ್ಗಳ ಎಡವಟ್ಟಿನಿಂದ ₹500 ಬದಲು 50,000 ಎಂದು ನಮೂದಾಗಿದ್ದು, ವ್ಯಕ್ತಿ ಶಾಕ್ ಆಗಿದ್ದಾರೆ. ಶಾಸಕ ರಾಜು ಕೂಡ ಪ್ರಯಾಣಿಸುತ್ತಿದ್ದ ಕಾರನ್ನ ತಡೆದ ಮಾರ್ಷಲ್ಗಳು ಕಾರಿನಲ್ಲಿ ಮಾಸ್ಕ್ ಹಾಕಿರದ ವ್ಯಕ್ತಿಗೆ ದಂಡ ಹಾಕಿದ್ದಾರೆ. ಈ ವೇಳೆ ಮಾರ್ಷಲ್ಗಳು ಕೊಟ್ಟ ರಶೀದಿ ನೋಡಿ ಅವರು ಕಂಗಾಲಾಗಿದ್ದಾರೆ. ಇದರ ಬಗ್ಗೆ ಬಿಬಿಎಂಪಿ ಸ್ಪಷ್ಟನೆ ನೀಡಿದ್ದು, ₹500 ದಂಡ ವಸೂಲಿ ಮಾಡಿದ್ದು, ತಪ್ಪಾಗಿ 50,000 ಎಂದು ನಮೂದಾಗಿದೆ ಅಂತ ತಿಳಿಸಿದರು. ರೂಪಾಂತರಿ ಕೊರೋನಾ ಬರ್ತಿದ್ದಂತೆ ಪಾದರಾಯನಪುರದವರು ಅಲರ್ಟ್ ಆಗಿದ್ದಾರೆ. ಕೊರೋನಾ ಪಾದರಾಯನಪುರದ ಟ್ಯಾಕ್ರಿ ನಡೆಸೋಕೆ ಪ್ಲಾನ್ ಮಾಡಲಾಗಿದೆ. ವಿದೇಶದಿಂದ ಬರುವವರ ಮೇಲೆ ನಿಗಾ ಇಡೋಕೆ ಪಾದರಾಯನಪುರ ಜನರಿಗೆ ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ಮನವಿ ಮಾಡಿದ್ದಾರೆ. ವಿದೇಶದಿಂದ ಬಂದರೆ ತಕ್ಷಣ ಮಾಹಿತಿ ನೀಡೋಕೆ ತಿಳಿಸಿದ್ದು, ಕೊರೋನಾ ಎರಡನೇ ಅಲೆಗೆ ತುತ್ತಾಗದಂತೆ ಎಚ್ಚರ ವಹಿಸೋಕೆ ಹಾಗೂ ವಿದೇಶದಿಂದ ಬರೋರನ್ನ ಏರಿಯಾಗೆ ಸೇರಿಸಿಕೊಳ್ಳದಂತೆ ನಿಗಾ ಇಡೋಕೆ ಮನವಿ ಮಾಡಿದ್ದಾರೆ. ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಸಂಕ್ರಾಂತಿ ಗಿಫ್ಟ್ ನೀಡಿದ್ದು, ಒಂದು ದಿನ ಜಾಲಿ ಟ್ರಿಪ್ ಕಳಿಸೋಕೆ ನಿರ್ಧಾರ ಮಾಡಿದೆ. ರಾಜ್ಯ ಬಿಜೆಪಿ ಪದಾಧಿಕಾರಿಗಳು ಸಂಕ್ರಾಂತಿ ಕಳೆದ ಕೂಡಲೇ ಒಂದು ದಿನ ಕಡ್ಡಾಯವಾಗಿ ಪಿಕ್ನಿಕ್ಗೆ ಹೋಗಲೇಬೇಕು ಅಂತ ತಿಳಿಸಿದೆ. ರಾಜ್ಯದ ಯಾವುದಾದರೂ ಒಂದು ಸ್ಥಳಕ್ಕೆ ಟ್ರಿಪ್ ಹೋಗಬೇಕಿದ್ದು, ಪಿಕ್ನಿಕ್ ಆಯೋಜನೆ ಹಿಂದಿರುವ ಕೇಸರಿ ಕಮಾಂಡ್ನ ಸ್ಟ್ರಾಟಜಿ ಏನು ಅನ್ನೋದು ಕುತೂಹಲ ಮೂಡಿಸಿದೆ. ರಾಜ್ಯ ಬಿಜೆಪಿ ನಾಯಕರು ಎಲ್ಲಿಗೆ ಟ್ರಿಪ್ ಹೋಗಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ನಿರ್ಧರಿಸಲಿದ್ದಾರೆ. ಬಿಜೆಪಿ ಮಂಡಲ, ತಾಲೂಕು, ಜಿಲ್ಲಾ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು ಜನವರಿಯಲ್ಲಿ ಒಂದು ದಿನ ಕಡ್ಡಾಯವಾಗಿ ಟ್ರಿಪ್ ಹೋಗಬೇಕು ಅಂತ ಹೈಕಮಾಂಡ್ ರಾಜ್ಯ ಬಿಜೆಪಿ ಘಟಕಕ್ಕೆ ಸೂಚನೆ ನೀಡಿದೆ. ಅದರಂತೆ ಪ್ರವಾಸಕ್ಕೆ ಜನವರಿ 17ರಂದು ದಿನಾಂಕ ನಿಗದಿಯಾಗಿದ್ದು, ಜನವರಿ 3ರಂದು ಪಿಕ್ನಿಕ್ಗೆ ತೆರಳುವಂತೆ ಸ್ಥಳದ ಬಗ್ಗೆ ತೀರ್ಮಾನ ಮಾಡಲಾಗಿದೆ. ಎರಡನೇ ಹಂತದ ಮೆಟ್ರೋ ಸುರಂಗ ಕಾಮಗಾರಿಯಿಂದ ಬೆಂಗಳೂರಿನಲ್ಲಿ ಮತ್ತೆ ಆತಂಕ ಮೂಡಿದೆ. ಶಿವಾಜಿನಗರದಲ್ಲಿ ಕಳೆದ 4 ತಿಂಗಳಿಂದ ನಿರಂತರವಾಗಿ ಕಾಮಗಾರಿ ನಡೀತಾ ಇದೆ. ಇದರ ಪರಿಣಾಮವಾಗಿ ಬಂಬು ಬಜಾರ್ನಲ್ಲಿ ಭಾರಿ ಪ್ರಮಾಣದಲ್ಲಿ ರಸ್ತೆ ಕುಸಿತಾ ಇದೆ. ಅಲ್ಲದೆ ಕಾಮಗಾರಿ ತೀವ್ರತೆಗೆ ಮನೆ ಗೋಡೆಗಳು ಬಿರುಕು ಮೂಡುತ್ತಿವೆ. ನಿರ್ಭಯಾ ಸೇಫ್ ಸಿಟಿ ಟೆಂಡರ್ನಲ್ಲಿ ಅಧಿಕಾರಿಗಳ ನಡುವೆ ಗುದ್ದಾಟ ನಡೀತಿರುವುದು ಯಾಕೆ? ಪ್ರತಿಮೆ ಧ್ವಂಸ ಮಾಡಿದವರಿಗೆ ಸೆಡ್ಡು ಹೊಡೆದಿದ್ದು ಹೇಗೆ? ವಿಷ್ಣುವರ್ಧನ್ ಅಭಿಮಾನಿಗಳು ಬೆಂಗಳೂರಿನ ಯಾವ್ಯಾವ ರಸ್ತೆಗಳಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಇರಲ್ಲ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬರೋಬ್ಬರಿ 619 ಕೋಟಿಯ ನಿರ್ಭಯಾ ಸೇಫ್ ಸಿಟಿ ಟೆಂಡರ್ನಲ್ಲಿ ಭಾರಿ ಗೋಲ್ಮಾಲ್ ನಡೆದಿರೋ ಅನುಮಾನ ಮೂಡಿದೆ. ಜನರ ಹಿತಾಸಕ್ತಿಯಿಂದ ಮುಂಬೈನ ಎ&ವೈ ಕಂಪನಿಗೆ ಕರೆ ಮಾಡಿದ್ದು ನಾನೇ ಅಂತ ಐಪಿಎಸ್ ಅಧಿಕಾರಿ ಡಿ ರೂಪಾ ತಿಳಿಸಿದ್ದಾರೆ. ಕೆಲ ಕಂಪನಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಟೆಂಡರ್ ಡ್ರಾಫ್ಟಿಂಗ್ ಮಾಡೋಕೆ ಎ&ವೈ ಕನ್ಸಲ್ಟೆಂಟ್ ಕಂಪನಿ ಮುಂದಾಗಿತ್ತು. ಈ ಕುರಿತು ಮಾಹಿತಿ ಪಡೆಯೋಕೆ ಕರೆ ಮಾಡಿದ್ದು ನಾನೇ ಅಂತ ಡಿ ರೂಪಾ ತಿಳಿಸಿದ್ದಾರೆ. ನಿರ್ಭಯಾ ಸೇಫ್ ಸಿಟಿ ಟೆಂಡರ್ ವಿಚಾರದಲ್ಲಿ ಅಧಿಕಾರಿಗಳ ನಡುವೆ ಮುಸುಕಿನ ಗುದ್ದಾಟ ಆರಂಭವಾಗಿದೆ. ಯೋಜನೆ ಕುರಿತಂತೆ ಡ್ರಾಫ್ಟಿಂಗ್ ಬಗ್ಗೆ ಎ&ವೈ ಕಂಪನಿಗೆ ಮಾಹಿತಿ ಕೇಳಿದ್ದಾರೆ. ತನಿಖೆ ನಡೆಸುವಂತೆ ಸಮಿತಿಯ ಕಾರ್ಯದರ್ಶಿ ಹೇಮಂತ್ ನಿಂಬಾಳ್ಕರ್ ಎಸ್ಗೆ ಪತ್ರ ಬರೆದಿದ್ದಾರೆ. ಇದರ ಬೆನ್ನಲ್ಲೇ ಮುಖ್ಯ ಕಾರ್ಯದರ್ಶಿಗೆ ಗೃಹ ಕಾರ್ಯದರ್ಶಿ ಡಿ ರೂಪಾ ಕೂಡ ಪತ್ರ ಬರೆದಿದ್ದು, ತಮ್ಮ ವಿರುದ್ಧ ವ್ಯಕ್ತವಾದ ಆರೋಪಗಳಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲದೆ ಐಎಂಎ ವಂಚನೆ ಕೇಸ್ನಲ್ಲಿ ನಿಂಬಾಳ್ಕರ್ ಮೇಲೆ ಚಾರ್ಜ್ ಶೀಟ್ ಇದ್ದು, ನಿಂಬಾಳ್ಕರ್ ಅವರನ್ನ ಸಮಿತಿಯಿಂದ ಕೈಬಿಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ವಿಷ್ಣು ಪುತ್ಥಳಿ ಧ್ವಂಸದಿಂದ ರೊಚ್ಚಿಗೆದ್ದ ದಾದಾ ಫ್ಯಾನ್ಸ್ ಧ್ವಂಸಗೊಂಡ ಸ್ಥಳದಲ್ಲೇ ಸಣ್ಣ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದುಷ್ಕರ್ಮಿಗಳಿಗೆ ಸೆಡ್ಡು ಹೊಡೆದು ಸಣ್ಣ ಪುತ್ಥಳಿ ಪ್ರತಿಷ್ಠಾಪಿಸಿದ್ದಾರೆ. ಸಚಿವ ವಿ ಸೋಮಣ್ಣ ವಿಷ್ಣು ಪುತ್ಥಳಿಗೆ ಬೇರೆ ಜಾಗ ಕೊಡೋದಾಗಿ ಹೇಳಿದ್ರು. ಆದರೆ ಪುತ್ಥಳಿ ಧ್ವಂಸಗೊಂಡ ಜಾಗದಲ್ಲೇ ಸಣ್ಣ ಪ್ರತಿಮೆ ಇಟ್ಟ ಅಭಿಮಾನಿಗಳು ಹೋರಾಟ ನಡೆಸಿದ್ರು. ಕೊರೋನಾ ಭೀತಿಯಿಂದ ಹೊಸ ವರ್ಷಾಚರಣೆಗೆ ಹೊಸ ಗೈಡ್ಲೈನ್ಸ್ ಮಾಡಲಾಗ್ತಿದೆ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಕಮಲ್ ಪಂತ್, ಗೃಹ ಸಚಿವರು ಆದೇಶ ಕೊಟ್ಟಿದ್ದಾರೆ. ಹೀಗಾಗಿ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಹಾಗೂ ಎಂಜಿ ರಸ್ತೆಯಲ್ಲಿ ಯಾವುದೇ ಹೊಸ ವರ್ಷದ ಆಚರಣೆ ಇರಲ್ಲ. ಡಿಸೆಂಬರ್ 17ರಂದು ಸರ್ಕಾರ ಆದೇಶಿಸಿದ್ದ ಮಾದರಿಯಲ್ಲೇ ಗೈಡ್ಲೈನ್ಸ್ ಇರಲಿದೆಯಂತೆ. ಹೆಚ್ಚು ಕಡಿಮೆ ಅದೇ ಮಾದರಿಯಲ್ಲೇ ಗೈಡ್ಲೈನ್ಸ್ ಇರುತ್ತೆ ಅಂತ ಕಮಲ್ ಪಂತ್ ಹೇಳಿದ್ದಾರೆ.
ಬಿಜೆಪಿ ಜೊತೆ ಜೆಡಿಎಸ್ ವಿಲೀನ ಸುದ್ದಿಗೆ ಎಚ್.ಡಿ. ದೇವೇಗೌಡರು ಗರಂ ಆಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅದು ಎಲ್ಲಿಂದ ಬಂತು ಸುದ್ದಿ, ಯಾರು ಸುದ್ದಿ ಕೊಟ್ಟಿದ್ದು, ಯಾರಪ್ಪ ಜ್ಯೋತಿಷ್ಯ ಹೇಳಿದ್ದು ಅಂತ ಪ್ರಶ್ನೆ ಮಾಡಿದ್ರು. ಅಲ್ಲದೆ ಇದು ಬಾಲಿಶ ಹೇಳಿಕೆ, ಸೆನ್ಸ್ ಇದ್ಯಾ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ದೇಶ ಆಳಿದವನು ನಾನು, ಪ್ರಧಾನಮಂತ್ರಿ ಆಗಿದ್ದವನು, ನನ್ನ ಪಕ್ಷವನ್ನ ಅವರ ಮನೆ ಬಾಗಿಲಿಗೆ ಬಿಡೋಕೆ ಆಗುತ್ತಾ ಅಂತ ಎಚ್.ಡಿ. ದೇವೇಗೌಡರು ಪ್ರಶ್ನೆ ಮಾಡಿ ಕಿಡಿಕಾರಿದ್ರು. ಪಕ್ಷದಲ್ಲಿ ಕುಮಾರಸ್ವಾಮಿ ಅಂತಿಮ ನಿರ್ಧಾರ ಅಂತೇನೂ ಇಲ್ಲ ಅಂತ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ತಿಳಿಸಿದ್ದಾರೆ. ದೊಡ್ಡ ಪಕ್ಷದಲ್ಲಿ ಹೈಕಮಾಂಡ್ ಇದೆ, ಆದರೆ ಜೆಡಿಎಸ್ನಲ್ಲಿ ಹೈಕಮಾಂಡ್ ಇಲ್ಲ. ರಾಜ್ಯಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಕೂಡ ನಿರ್ಧಾರ ಮಾಡ್ತಾರೆ. ನಾನು ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದು ಪವರ್ ಒಬ್ಬರಲ್ಲೇ ಇರುತ್ತೆ ಅನ್ನೋದು ಇಲ್ಲ ಎಂದು ಹೇಳಿದ್ರು. ಕೋಟಾ ನೋಟು ಚಲಾವಣೆಗೆ ಯತ್ನಿಸಿದ ವ್ಯಕ್ತಿಯನ್ನ ವಿಲ್ಸನ್ ಗಾರ್ಡನ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಆಟೋದಲ್ಲಿ ತೆರಳುತ್ತಿದ್ದ ಜಮಾಲ್ 100 ರೂಪಾಯಿಯ ಕೋಟಾ ನೋಟು ನೀಡಿದ್ದ. ಇದರಿಂದ ಅನುಮಾನಗೊಂಡ ಆಟೋ ಚಾಲಕ ಠಾಣೆಗೆ ಕರೆತಂದಿದ್ದ. ವಿಚಾರಣೆ ವೇಳೆ ಕೋಟಾ ನೋಟು ದಂಧೆ ಬಗ್ಗೆ ಜಮಾಲ್ ಬಾಯ್ಬಿಟ್ಟಿದ್ದಾನೆ. ಅಲ್ಲದೆ ಪರಿಶೀಲನೆ ವೇಳೆ ಕೋಟಾ ನೋಟು ಎಂಬುದು ಪತ್ತೆಯಾಗಿದ್ದು ವಿಲ್ಸನ್ ಗಾರ್ಡನ್ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಪಾದರಾಯನಪುರದ ಅರಾಫತ್ ನಗರದ ಜಮಾಲ್ ವಿಚಾರಣೆಯಿಂದ ಕೋಟಾ ನೋಟು ಜಾಲವೇ ಪತ್ತೆಯಾಗಿದೆ. ಜಮಾಲ್ ನೀಡಿದ ಮಾಹಿತಿ ಆಧರಿಸಿ ಪೊಲೀಸರು ಅರಾಫತ್ ನಗರದಲ್ಲಿ ದಾಳಿ ನಡೆಸಿದ್ದಾರೆ. ಈ ವೇಳೆ ಬಿಲ್ ಪೇಪರ್ ಮುಖಾಂತರ ಪ್ರಿಂಟರ್ ಬಳಸಿ 100 ರೂಪಾಯಿ ಮುಖಬೆಲೆಯ ಕೋಟಾ ನೋಟು ಮುದ್ರಿಸಿ ಚಲಾವಣೆ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಪೊಲೀಸರ ದಾಳಿ ವೇಳೆ 20 ಶೀಟ್ ಕೋಟಾ ನೋಟು ಪತ್ತೆಯಾಗಿದ್ದು, ಒಂದು ಶೀಟ್ನಲ್ಲಿ 2-3 ಕೋಟಾ ನೋಟುಗಳ ಮುದ್ರಣ ಮಾಡಲಾಗುತ್ತಿತ್ತು. ಜೈಲಿನಲ್ಲಿ ತುಪ್ಪದ ಬೆಡೆಗೆ ರಾಗಿಣಿ ಮತ್ತೊಂದು ನೌಟಂಕಿಯ ಆಟ ಶುರು ಮಾಡಿದ್ದಾರೆ. ಸಂಜನಾಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ರಾಗಿಣಿಗೆ ಅನಾರೋಗ್ಯ ಕಾಡ್ತಿದ್ದು ಬೆನ್ನು ನೋವು ಹೆಚ್ಚಾಗಿದೆಯಂತೆ. ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಪರೀಕ್ಷೆ ವೇಳೆ ಆರೋಗ್ಯದಲ್ಲಿ ಗಂಭೀರ ಬದಲಾವಣೆ ಇಲ್ಲ ಅಂತ ವೈದ್ಯರು ತಿಳಿಸಿದ್ದು, ಜೈಲು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸಲಾಗಿದೆ. ಇತ್ತ ನಟಿ ಸಂಜನಾ ಬೆಂಗಳೂರಿನ ಸಿಸಿಬಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಿದ್ರು. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದು ಯಾರು? ನಳಿನ್ ಕುಮಾರ್ ಕಟೀಲ್ ಕಚೇರಿಗೆ ಸಿಎಫ್ಐ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದು ಯಾಕೆ? ತಮಿಳು ಮಾತನಾಡಿ ಮುಜುಗರಕ್ಕೀಡಾಗಿದ್ದು ಹೇಗೆ ಎಂಪಿ ರೇಣುಕಾಚಾರ್ಯ? ಇದೆಲ್ಲವನ್ನು ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನನ್ನ ಹಿತೈಷಿಗಳು ಆಕೆ ಬಗ್ಗೆ ಮಾತನಾಡಬೇಡ ಅಂತ ಸಲಹೆ ಕೊಟ್ಟಿದ್ದಾರೆ. ಹಾಗಾಗಿ ಆಕೆ ಬಗ್ಗೆ ಮಾತನಾಡೋದನ್ನ ಬಿಟ್ಟಿದ್ದೇನೆ. ಹೀಗಂತ ಹೆಸರು ಹೇಳದೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಚಿವ ರಮೇಶ್ ಜಾರಕಿಹೊಳಿ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಆಕೆ ಬಗ್ಗೆ ಮಾತನಾಡಬೇಡ ಅಂತ ವರಿಷ್ಠರು ಹೇಳೋಕೆ ಆಕೆ ಅಂತಹ ದೊಡ್ಡ ಲೀಡರ್ ಅಂತಾನೂ ರಮೇಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ವ್ಯಂಗ್ಯವಾಡಿದ್ದಾರೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರವನ್ನ ಬಿಜೆಪಿ ಪಡೆಯಬೇಕು ಅಂತ ಸಂಕಲ್ಪ ಮಾಡಿದೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಾಗ್ತಿದೆ ಅಂತ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಗೆಲ್ಲುವುದು ಬಿಡುವುದು ಮುಂದಿನ ವಿಚಾರ, ಅದನ್ನ ಮತದಾರರು ನಿರ್ಣಯ ಮಾಡ್ತಾರೆ ಅಂತ ಹೇಳಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋ ಪ್ಲಾನ್ ಅನ್ನ ಸಚಿವ ಜಾರಕಿಹೊಳಿ ಮಾಡಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಶಾಸಕ ಯತ್ನಾಳ್ ಹೇಳಿದ್ದ ಮಾತನ್ನ ರಾಜ್ಯ ನಾಯಕರು ಗಮನಿಸುತ್ತಿದ್ದಾರೆ ಅಂತ ಸಚಿವ ಕೆಸಿ ಈಶ್ವರಪ್ಪ ಹೇಳಿದ್ದಾರೆ. ಇಂಥ ಹೇಳಿಕೆ ನೀಡದಂತೆ ಈಗಾಗಲೇ ಬಸನಗೌಡ ಯತ್ನಾಳ್ಗೆ ನಾನು ಹೇಳಿದ್ದೇನೆ, ಆದರೆ ಅವರು ತಿದ್ದಿಕೊಳ್ತಿಲ್ಲ, ಜನರು ಅವರ ಹೇಳಿಕೆಗೆ ಗಂಭೀರವಾಗಿ ತೆಗೆದುಕೊಳ್ತಿಲ್ಲ ಅಂತಾನೂ ತಿಳಿಸಿದ್ದಾರೆ. ಅಲ್ಲದೆ ಯತ್ನಾಳ್ ಒಳ್ಳೆಯ ನಾಯಕರು, ಅದರಲ್ಲಿ ಅನುಮಾನ ಇಲ್ಲ, ಆದರೆ ಅವರ ಇಂತಹ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರ ಆಗುತ್ತೆ ಅಂತ ಸಚಿವ ಕೆಸಿ ಈಶ್ವರಪ್ಪ ತಿಳಿಸಿದ್ದಾರೆ. ನನಗೆ ಜೀವ ಭಯ ಇದೆ, ಸರ್ಕಾರದಿಂದ ರಕ್ಷಣೆ ಸಿಗ್ತಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಬಾಲೆಹೊಸೂರು ದಿಂಗಾಲೇಶ್ವರ ಸ್ವಾಮೀಜಿ ಹೇಳಿದ್ದಾರೆ. ರಕ್ಷಣೆ ಕೊಡಿ ಅಂತ ಹಲವು ಬಾರಿ ಗೃಹ ಇಲಾಖೆಗೆ ಪತ್ರ ಬರೆದಿದ್ದೇನೆ, ಆದರೂ ಪ್ರಯೋಜನ ಆಗಿಲ್ಲ ಅಂತ ಶ್ರೀಗಳು ಬೇಸರ ಹೊರಹಾಕಿದ್ದಾರೆ. ನಾನು 3000 ಮಠದ ಭಕ್ತ, ಮಠದ ಶಿಷ್ಯ, ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಆದರೆ ಮಠದ ಆಸ್ತಿ ಉಳಿಬೇಕು ಅಂತ ದಿಂಗಾಲೇಶ್ವರ ಶ್ರೀಗಳು ಹೇಳಿದ್ದಾರೆ. ಆ ಮೂಲಕ ಹುಬ್ಬಳ್ಳಿ 3000 ಮಠದ ಆಸ್ತಿ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಂಗಳೂರಿನಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲು ಕಚೇರಿಗೆ ಸಿಎಫ್ಐ ಕಾರ್ಯಕರ್ತರು ಮುತ್ತಿಗೆ ಹಾಕೋಕೆ ಯತ್ನಿಸಿದ್ದಾರೆ. ಆಗ ಪೊಲೀಸರು ಸಿಎಫ್ಐ ಕಾರ್ಯಕರ್ತರ ಮಧ್ಯೆ ತಳ್ಳಾಟ, ನೂಕಾಟ ನಡೆದಿದ್ದು ಭಾರೀ ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಪಿಎಫ್ಐ ಮುಖಂಡರ ಮೇಲೆ ಇಡಿ ತನಿಖೆ ವಿರೋಧಿಸಿ ಪಿಎಫ್ಐ ಕಾರ್ಯಕರ್ತರು ಧರಣಿ ನಡೆಸ್ತಾ ಇದ್ರು. ಬಳಿಕ ಕಟೀಲು ಕಚೇರಿಗೆ ಮುತ್ತಿಗೆ ಹಾಕೋಕೆ ಮುಂದಾದಾಗ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವ ವೇಳೆ ಭಾರೀ ಹಂಗಾಮ ನಡೆಯಿತು. ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಚಿನ್ನಕಟ್ಟೆ ಗ್ರಾಮದಲ್ಲಿ ಶಾಸಕ ಎಂಪಿ ರೇಣುಕಾಚಾರ್ಯ ತಮಿಳು ಮಾತನಾಡಿ ಮುಜುಗರಕ್ಕೀಡಾಗಿದ್ದಾರೆ. ತಮಿಳು ಕಾಲೋನಿಯಲ್ಲಿ ಸಮಸ್ಯೆ ಆಲಿಸುವಾಗ ಅರ್ಧಂಬರ್ಧ ಮಾತನಾಡಿ ಶಾಸಕರು ತಮಿಳು ಪ್ರೇಮ ಮೆರೆದಿದ್ದಾರೆ. ಸ್ಥಳೀಯರು ಕನ್ನಡದಲ್ಲಿ ಮಾತನಾಡಿದರೂ ರೇಣುಕಾಚಾರ್ಯ ಮಾತ್ರ ತಮಿಳಲ್ಲೇ ವ್ಯವಹರಿಸಿದ್ದಾರೆ. ಬಳಿಕ ಕನ್ನಡದಲ್ಲಿ ಮಾತನಾಡಿ ಸಮಸ್ಯೆ ಬಗೆಹರಿಸುವ ಆಶ್ವಾಸನೆ ಕೊಟ್ಟಿದ್ದಾರೆ.
ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕವಟಕೊಪ್ಪದ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಚುನಾವಣೆ ಬಹಿಷ್ಕರಿಸಿದ್ದಾರೆ. ಗ್ರಾಮ ಪಂಚಾಯಿತಿ ವಿಭಾಗಿಸುವಂತೆ ಮತ್ತು ನೆರೆ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. 2 ಬೇಡಿಕೆ ಈಡೇರದಿದ್ದರೆ ಪಂಚಾಯಿತಿ ಎಲೆಕ್ಷನ್ ಬಹಿಷ್ಕರಿಸುತ್ತೀವಿ ಎಂದು ಎಚ್ಚರಿಸಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗೂ ಮನವಿ ಸಲ್ಲಿಸಿ ಬೇಡಿಕೆ ಈಡೇರಿಸುವಂತೆ ಮನವಿ ಮಾಡಿದ್ದಾರೆ. ಕ್ರಿಸ್ಮಸ್ ನ್ಯೂ ಇಯರ್ಗೆ ಕೊಡಗು ಜಿಲ್ಲೆಯಲ್ಲಿ 90% ರೆಸಾರ್ಟ್ಗಳು ಬುಕ್ ಆಗಿವೆ. ಮಂಜಿನ ನಗರಿ ಸೌಂದರ್ಯ ಕಾಣೋಕೆ ಜೊತೆಗೆ ಹೊಸ ವರ್ಷವನ್ನ ಮಜಾ ಮಾಡೋಕೆ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಮಡಿಕೇರಿಯ ಬಹುತೇಕ ರೆಸಾರ್ಟ್ಗಳ ರೂಮ್ಗಳು 2 ತಿಂಗಳಿಗೂ ಮುನ್ನವೇ ಬುಕ್ ಆಗಿವೆ. ಅಲ್ಲದೆ ಹೋಮ್ ಸ್ಟೇಗಳು ಕೂಡ ಬಹುತೇಕ ಭರ್ತಿಯಾಗಿವೆ. ಕಾಂಗ್ರೆಸ್ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ಮಾಡಿದ್ದು ಹೇಗೆ ಮೋದಿ? ಕೊರೋನಾ ಮುಕ್ತವಾದ ಮುಂಬೈನ ಧಾರಾವಿ ಆಸ್ಪತ್ರೆಯಲ್ಲಿರೋ ರಜನಿ ಆರೋಗ್ಯ ಹೇಗಿದೆ? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದೆಹಲಿಯಲ್ಲಿರುವ ಕೆಲವರು ಪ್ರಜಾಪ್ರಭುತ್ವದ ಬಗ್ಗೆ ಪಾಠ ಮಾಡೋಕೆ ಹೋಗ್ತಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಯುಷ್ಮಾನ್ ಭಾರತ್ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಮೋದಿ ಕಾಂಗ್ರೆಸ್ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ನವರು ಕೆಲ ಪಾಲಿಕೆ ಮತ್ತು ಪಂಚಾಯತ್ ಎಲೆಕ್ಷನ್ಗಳಲ್ಲಿ ಗೆಲ್ಲುವ ಸಲುವಾಗಿ ಪ್ರಜಾಪ್ರಭುತ್ವದ ಹೇಳಿಕೆಗಳನ್ನು ಅಸ್ತ್ರವಾಗಿಸಿಕೊಂಡಿದ್ದಾರೆ ಅಂತ ಮೋದಿ ಹೇಳಿದರು. ದೇಶದ ಗಡಿ ಭಾಗಗಳಲ್ಲಿ ಬಾರ್ಡರ್ ಶೀಲಿಂಗ್ ಮಾಡುವುದು ದೇಶದ ರಕ್ಷಣೆ ದೃಷ್ಟಿಯಲ್ಲಿ ಪ್ರಾಮುಖ್ಯವಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಗಡಿಯಲ್ಲಿ ಬಂಕರ್ಸ್ ನಿರ್ಮಾಣ ಮಾಡಲಾಗ್ತಿದೆ ಅಂತ ಹೇಳಿದರು. ಜಮ್ಮು ಮತ್ತು ಕಾಶ್ಮೀರದ ಸಂಬಾ, ಪೂಂಚ್ ಮತ್ತು ಕಥ್ವಾದಲ್ಲಿ ಬಂಕರ್ಗಳನ್ನ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಕೇಂದ್ರದ ಕೃಷಿ ಕಾಯ್ದೆ ವಿರೋಧಿಸಿ ರೈತರು ಪ್ರತಿಭಟನೆ ನಡೆಸಿರುವುದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಿಡಿಕಾರಿದ್ದಾರೆ. ರೈತರು ಕೃಷಿ ಕಾಯ್ದೆ ಬಗ್ಗೆ ಅನುಮಾನಗಳಿದ್ದರೆ ಮಾತುಕತೆಯ ಮೂಲಕ ಚರ್ಚೆಯ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು ಅಂತ ಹೇಳಿದ್ದಾರೆ. ಈ ಹಿಂದೆ 2-3 ಬಾರಿ ರೈತರ ಜೊತೆಗೆ ನಡೆಸಿದ ಮಾತುಕತೆ ವಿಫಲವಾಗಿತ್ತು. ಬಿಜೆಪಿ ಭಾರತದ ಸಂಸ್ಕಾರ ಮತ್ತು ಕಲೆಯ ಹಾಗೂ ಭಾಷೆಯ ಮೇಲೆ ನಂಬಿಕೆ ಇಟ್ಟಿದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಪ್ರತಿ ರಾಜ್ಯಗಳಲ್ಲೂ ಕಲೆ ಮತ್ತು ಸಂಸ್ಕೃತಿಯಿಂದಾಗಿ ಬಲ ನೀಡಿದ್ದು, ಅಸ್ಸಾಂ ರಾಜ್ಯದ ಸಂಸ್ಕೃತಿ ಇಲ್ಲದೆ ಭಾರತದ ಸಂಸ್ಕೃತಿ ಅಪೂರ್ಣ ಅಂತ ಹೇಳಿದರು. ಅಸ್ಸಾಂನ ಕಂಪ್ನಲ್ಲಿ ಮಾತನಾಡಿದ ಅಮಿತ್ ಶಾ ಕಾಂಗ್ರೆಸ್ ಪಕ್ಷ ಏನೂ ಮಾಡಿಲ್ಲ ಅಂತ ವಾಗ್ದಾಳಿ ನಡೆಸಿದರು. ಕೇಂದ್ರದ ಕೃಷಿ ಕಾಯ್ದೆ ಖಂಡಿಸಿ ಹರಿಯಾಣ, ಪಂಜಾಬ್ ಹಾಗೂ ರಾಜಸ್ಥಾನದ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ಆರೋಪಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ರೈತರು ಮುಗ್ಧರಾಗಿದ್ದು, ಆ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಮಲಗಿದ್ದಾರೆ. ಈಗಲಾದರೂ ಮೇಲೇಳಿ ರೈತರ ಕಾನೂನಿಗಾಗಿ ಹೋರಾಟ ಮಾಡಿ ಅಂತ ಹುಡುಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಿದ್ರು. ಏಷ್ಯಾದ 2ನೇ ಅತಿದೊಡ್ಡ ಸ್ಲಂ ಧಾರಾವಿಯಲ್ಲಿ ಮಾತ್ರ ಕೊರೋನಾ ನಿಯಂತ್ರಣಕ್ಕೆ ಬಂದಿದೆ. ನಿನ್ನೆವರೆಗೂ ಒಬ್ಬರಿಗೂ ಕೊರೋನಾ ಸೋಂಕು ಕಾಣಿಸಿಕೊಂಡಿಲ್ಲ ಅಂತ ಡಾಕ್ಟರ್ ಪ್ರದೀಪ್ ಅವಟೆ ಹೇಳಿದ್ದಾರೆ. ಕೊರೋನಾ ಸೋಂಕಿತರ ಪತ್ತೆ, ಪರೀಕ್ಷೆ ಹಾಗೂ ಚಿಕಿತ್ಸೆ ಜೊತೆಗೆ ಕಮ್ಯುನಿಟಿ ಸ್ಪ್ರೆಡ್ ತಡೆದಿದ್ದು ಧಾರಾವಿಗೆ ವರದಾನವಾಗಿದೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಕಾವೇರಿ ಎಂಪೋರಿಯಂ ಮಳಿಗೆಗೆ ಚಿಂತನೆ ನಡೆಸಲಾಗಿದೆ ಅಂತ ಬೇಳೂರು ರಾಘವೇಂದ್ರ ಶೆಟ್ಟಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬೇಳೂರು ರಾಘವೇಂದ್ರ ಶೆಟ್ಟಿ, ಅಯೋಧ್ಯೆಯಲ್ಲಿ ಮಳಿಗೆ ನಿರ್ಮಾಣ ಮಾಡೋಕೆ ಚಿಂತನೆ ನಡೆಸಿದ್ದೇವೆ. ಕಾವೇರಿ ಎಂಪೋರಿಯಂನಲ್ಲಿ ರಾಮನ ವಿಗ್ರಹಕ್ಕೆ ಬೇಡಿಕೆ ಹೆಚ್ಚಿದ್ದು, ಅಯೋಧ್ಯೆಯಲ್ಲಿ ದೊಡ್ಡ ಶೋರೂಮ್ ಮಾಡೋಕೆ ನಿರ್ಧಾರ ಮಾಡಿರೋದಾಗಿ ಹೇಳಿದರು. ಸೂಪರ್ ಸ್ಟಾರ್ ರಜನಿಕಾಂತ್ ಆರೋಗ್ಯದಲ್ಲಿ ಮತ್ತಷ್ಟು ಚೇತರಿಕೆ ಕಂಡುಬಂದಿದೆ. ರಕ್ತದ ಒತ್ತಡದಲ್ಲಿ ಏರುಪೇರಾಗಿದ್ದರಿಂದ ಹೈದರಾಬಾದ್ನ ಆಸ್ಪತ್ರೆಯಲ್ಲಿ ರಜನಿಕಾಂತ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಿನ್ನೆಗಿಂತ ಇಂದು ರಜನಿ ಆರೋಗ್ಯದಲ್ಲಿ ಮತ್ತಷ್ಟು ಚೇತರಿಕೆ ಕಂಡುಬಂದಿದೆ. ನಟ ರಜನಿಕಾಂತ್ಗೆ ಇಂದು ಸಹ ವೈದ್ಯಕೀಯ ಪರೀಕ್ಷೆ ಮಾಡಿದ್ದು, ಇನ್ನು ಕೆಲವೇ ಕ್ಷಣಗಳಲ್ಲಿ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಲಿದೆ. ರಜನಿಕಾಂತ್ ಆರೋಗ್ಯದ ಮೇಲೆ ವೈದ್ಯರು ತೀವ್ರ ನಿಗಾ ವಹಿಸಿದ್ದಾರೆ. ಜಮ್ಮು ಕಾಶ್ಮೀರದ ಶೋಪಿಯಾನ್ನಲ್ಲಿ ಎನ್ಕೌಂಟರ್ ನಡೆದಿದ್ದು, 2 ಉಗ್ರರನ್ನ ಭದ್ರತಾ ಪಡೆಗಳು ಹೊಡೆದುರುಳಿಸಿದ್ದಾರೆ. ಮತ್ತಿಬ್ಬರು ಉಗ್ರರು ಅಡಗಿರುವ ಶಂಕೆ ವ್ಯಕ್ತವಾಗಿತ್ತು. ಭದ್ರತಾ ಪಡೆಗಳ ಶೋಧ ಕಾರ್ಯ ಮುಂದುವರೆದಿದೆ. ಘಟನಾ ಸ್ಥಳವನ್ನ ಭದ್ರತಾ ಪಡೆಗಳು ಸುತ್ತುವರೆದಿದ್ದು, ಗುಂಡಿನ ಚಕಮಕಿ ವೇಳೆ 2 ಯೋಧರಿಗೆ ಗಾಯಗಳಾಗಿವೆ. ಇದು ಇವತ್ತಿನ ನ್ಯೂಸ್ ಎಕ್ಸ್‌ಪ್ರೆಸ್ at 6. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.